ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ #1 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಸದಾ ಆಸ್ಪತ್ರೆಯಲ್ಲಿ ವೈದ್ಯರು ಇರಬೇಕು, ಸಿಬ್ಬಂದಿಗಳಾದರೂ ಇರಬೇಕು. ಆದರೆ ಇಲ್ಲಿ ಬೀಗ ಜಡಿದಿದ್ದಾರೆ. ಏನಾಗಿದೆ ಈ ಆಸ್ಪತ್ರೆಗೆ? ಈ ಆಸ್ಪತ್ರೆ ಬಂದು ಬಾಳೆಲೆ ಆಸ್ಪತ್ರೆ. ಯಾಕೋಸ್ಕರ ಆಯಿತು? ಬನ್ನಿ ವಿಷಯ ತಿಳಿಸ್ತೀನಿ. ವೈದ್ಯರ ಮೇಲೆ ಹಲ್ಲೆ ಆಗಿದೆಯಂತೆ, ಸಿಬ್ಬಂದಿಗಳಿಗೆ ಬೆದರಿಕೆ ಇದೆಯಂತೆ. ಇದು ನಿಜನಾ? ಸೂಜಿಲಿ ಹೋಗೋದನ್ನು ಕೊಡ್ಲಿ ತಗೊಂಡ್ರಂತೆ. ಯಾಕೆ ಹೀಗೆಲ್ಲ ಆಗ್ತಾಯಿದೆ? ಅಲ್ಲೇ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿಯರು ಎಲ್ಲರೂ ಕೂಡ ಈ ಒಂದು ಆಸ್ಪತ್ರೆಗೆ ಬಂದಿದ್ದಾರೆ. ಸಮಗ್ರ ಚಿತ್ರಣನ ನಾನು ನಿಮಗೆ ಕೊಡ್ತೀನಿ. ಏನು ಬಾಳೆಲೆ ಆಸ್ಪತ್ರೆಗೆ ತೊಂದರೆ ಆಗಿದೆ ಎಲ್ಲರೂ ಕೂಡ ಕ್ಲಿಯರಾಗಿ ಕೊಡ್ತೀನಿ. ಬನ್ನಿ ವೀಕ್ಷಕರು, ಇಲ್ಲಿ ಒಂದು ಘಟನೆ ಆಗುತ್ತೆ. ಸಾರ್ವಜನಿಕರು ಟ್ರೀಟ್ಮೆಂಟ್ ಬರೋದೇ ತಪ್ಪ. ವೈದ್ಯರು ಸದಾ ಚಿಕಿತ್ಸೆ ಕೊಡಬೇಕು, ಆ ನಿಟ್ಟಿನಲ್ಲಿ ಸೌಹಾರ್ದತೆಯನ್ನು ಕೊಡಬೇಕು, ಮಾನವೀಯತೆ ಕೊಡಬೇಕು. ಆದರೆ ಇಲ್ಲಿ ನಡೆದಿಲ್ಲಲ್ಲ. ಸಾರ್ವಜನಿಕರು ಇಲ್ಲಿ ಕಿಟಕಿ ಹೊಡೆದಿದ್ದಾರೆ, ಬಾಗಿಲು ಹೊಡೆದಿದ್ದಾರೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಮಾಧ್ಯಮದಲ್ಲಿ ಕೂಡ ಬಂದಿದೆ. ಬನ್ನಿ, ಈ ಎಲ್ಲ ಆಸ್ಪತ್ರೆಯ ಕಿಟಕಿ ಬಾಗಿಲನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಈ ತಾಲೂಕಿನ ವೈದ್ಯಾಧಿಕಾರಿಗಳು ಬಂದಿದ್ದಾರೆ, ಗ್ರಾಮಸ್ಥರು ಬಂದಿದ್ದಾರೆ, ಗ್ರಾಮ ಪಂಚಾಯತಿ ಬಂದಿದ್ದಾರೆ, ಸುತ್ತಮುತ್ತಲ ಎಲ್ಲ ಅಧ್ಯಕ್ಷಗಳು ಬಂದಿದ್ದಾರೆ. ಸಮಗ್ರ ಚಿತ್ರಣ ನಿಮಗೋಸ್ಕರ. ಈ ಭಾಗದ ಫ್ಯಾಕ್ಸ್ನ ಪ್ರೆಸಿಡೆಂಟ್ ನಮ್ಮ ಜೊತೆ ಇದ್ದಾರೆ. ಅಂದರೆ ಇಲ್ಲಿಯ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿದ್ದಾರೆ, ಜನಪ್ರತಿನಿಧಿ ಇದ್ದಾರೆ, ಸಾಕಷ್ಟು ಈ ಕ್ಷೇತ್ರಕ್ಕೆ ಸೇವೆಯನ್ನು ಕೂಡ ಕೊಡ್ತಾಯಿದ್ದಾರೆ. ಕೃಷ್ಣ ಗಣಪತಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಯಾವ ರೀತಿ ಈ ಒಂದು ಘಟನೆ ಇಲ್ಲ ಆಯಿತು? ಇವಾಗ ಮೊನ್ನೆ ದಿವಸ ಏನು ಒಂದು ಹುಲಿ ದಾಳಿ ಆಯಿತು ಅಂತ ಹೇಳಿ ರಾಜ ಅಂತ ಹೇಳ್ತಕ್ಕಂಥ ಒಬ್ಬರನ್ನ ಇಲ್ಲಿ ನಾವು ಆಸ್ಪತ್ರೆಗೆ ತಂದಂಥ ಸಂದರ್ಭದಲ್ಲಿ ಇಲ್ಲಿನ ವೈದ್ಯಾಧಿಕಾರಿಗಳು ಅವನಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡದೆ ತಮ್ಮ ಕರ್ತವ್ಯದಲ್ಲಿ ಲೋಪವನ್ನು ಎಸಗಿದ್ದಾರೆ ಅಂತ ಹೇಳ್ತಕ್ಕಂಥ ವಿಚಾರ ಮೊದಲಿಗೆ ನಮ್ಮ ಗಮನಕ್ಕೆ ಬಂದಿದೆ. ಹಾಗೆ ಇವರ ಕರ್ತವ್ಯ ಲೋಪವನ್ನು ಜೊತೆಯಲ್ಲಿದ್ದಂಥ ಸಾರ್ವಜನಿಕರು, ಅವರ ಬಂಧುಗಳು, ಊರಿನವರು ಹಾಗೂ ನಿಟ್ಟೂರು ಗ್ರಾಮ ಪಂಚಾಯಿತಿಯ ಸದಸ್ಯ ಒಬ್ಬರ ಮಗ, ಅವ್ರ ಸಣ್ಣ ವಯಸ್ಸಿನ 19 ವರ್ಷದ ಒಂದು ಹುಡುಗ ಜವಾಬ್ದಾರಿ ಇಟ್ಕೊಂಡು ಊರಲ್ಲಿ ತೊಂದರೆ ಆಗಬಾರ್ದು ಅಂತ ಹೇಳಿ ಮಾನವೀಯ ದೃಷ್ಟಿಯಿಂದ ಬಂದಂಥ ಒಂದು ವ್ಯಕ್ತಿಯ ಮೇಲೆ ಸಮೇತ ಇವತ್ತು ಪೊಲೀಸ್ ಮೊಕದ್ದಮೆಯನ್ನು ಕೊಟ್ಟು ಈ ಒಂದು ಜನರ ಧ್ವನಿಯನ್ನು ಅಡಗಿಸತಕ್ಕಂಥ ಒಂದು ಪ್ರಯತ್ನವನ್ನು ಬಾಳಲೆ ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೀತಾ ಇದೆ. ಇದನ್ನು ಸಂಬಂಧಪಟ್ಟ ಸಾರ್ವಜನಿಕರು ಈ ಒಂದು ಕರ್ತವ್ಯ ಲೋಪವನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಉಡಾಪೆಯಿಂದ ಮಾತನಾಡಿ ಒಂದು ಘರ್ಷಣೆಗೆ ಅವಕಾಶವನ್ನು ಆಗತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಸಂದರ್ಭ ಬಿಸಿಯಾದ ಒಂದು ಮಾತುಕತೆಯ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ನಮ್ಮ ಮೇಲೆ ಹಲ್ಲೆ ಆಗಿದೆ, ದೈಹಿಕ ಹಲ್ಲೆ ಮಾಡಿದ್ದಾರೆ, ಕಿಟಕಿ ಬಾಗಿಲುಗಳನ್ನು ಒಡೆದಿದ್ದಾರೆ, ಕಟ್ಟಡಗಳಿಗೆ ಹಾನಿಯನ್ನು ಉಂಟು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಸುಳ್ಳು ಆಪಾದನೆಯನ್ನು ಕೊಡ್ತಾ ಒಂದು ಸಾರ್ವಜನಿಕರ ಒಂದು ಧ್ವನಿಯನ್ನು ಅಡಗಿಸತಕ್ಕಂಥ ಪ್ರಯತ್ನವನ್ನು ಸಹ ಈ ಒಂದು ವೈದ್ಯಾಧಿಕಾರಿಗಳು ಮತ್ತು ಅವರ ತಂಡ ಇವತ್ತು ಮಾಡಿದೆ. ಇದನ್ನು ಬಾಳಲೆಯ ಸಾರ್ವಜನಿಕರ ಪರವಾಗಿ, ಎಲ್ಲ ಹಿರಿಯರ ಪರವಾಗಿ ನಾವು ಅದನ್ನು ಖಂಡನೆಯನ್ನು ಮಾಡ್ತಾ ಇದ್ದೇವೆ. ಅದರಿಂದ ಇವಾಗ ಮಾಧ್ಯಮ ಮಿತ್ರರು ನೀವು ಜೊತೆಯಲ್ಲಿದ್ದೀರಾ, ನೀವು ದಯವಿಟ್ಟು ಇದರ ಪರಿಶೀಲನೆಯನ್ನು ಮಾಡಬೇಕು. ಯಾವುದೇ ಕಿಟಕಿ ಬಾಗಿಲುಗಳಾಗಲಿ, ಈ ಕಟ್ಟಡಗಳಾಗಲಿ, ಅಲ್ಲೇ ವೈದ್ಯರ ಮೇಲೆ ಹಲ್ಲೆ ಆಗಿದ್ದಂಥ ಸಂದರ್ಭ ಯಾವುದಾದ್ರು ಕಂಡುಬಂದಂಥ ಸಂದರ್ಭದಲ್ಲಿ ಇದು ನಿಜಕ್ಕೂ ನಾವು ಮಾಡದಂಥ ಒಂದು ವಿಚಾರವನ್ನು ಮಾಡಿದೆ ಅಂತ ಹೇಳಿ ಅನಾವಶ್ಯಕ ತೊಂದರೆಯನ್ನು ಕೊಡ್ತಕ್ಕಂಥ ವಿಚಾರ ಇಲ್ಲಿಗೆ ನಿಲ್ಲಬೇಕು. ಅಲ್ಲದೆ ಈ ಒಂದು ಏನು ಮೊಕದ್ದಮೆಯನ್ನು FIR ಮಾಡಿದ್ದಾರೆ, ಆ FIR ಬಿ-ಸೀಟ್ ಮಾಡಿಸೋ ಮುಖಾಂತರವಾಗಲಿ ಅಥವಾ ಮೊಕದ್ದಮೆಯನ್ನು ಹಿಂಪಡೆಯುವ ಮುಖಾಂತರ ಈ ಒಂದು ಸಾರ್ವಜನಿಕರ ಕ್ಷಮೆಯನ್ನು ಅವರು ಕೇಳಬೇಕು. ಹಾಗೂ ಏನು ನೊಂದ ವ್ಯಕ್ತಿಗಳ ಕ್ಷಮೆಯನ್ನು ಅವರು ಕೇಳಿ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮುಂಚಿನಂತೆ ನಮ್ಮ ಬಹಳಷ್ಟು ಡಾಕ್ಟರ್ಗಳು ಇಲ್ಲಿ ಕಾರ್ಯನಿರ್ವಹಿಸಿದವರು ಬಹಳ ಬದ್ಧತೆಯಿಂದ ಕೆಲಸ ಮಾಡಿದ್ದಾರೆ. ಅದೇ ಒಂದು ವಾತಾವರಣವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ತಾವುಗಳು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ. ಇದಕ್ಕೆ ಗೌರವ ಸಲ್ಲಿಸ್ಕೋಸ್ಕರ ಅರ್ಧ ಫ್ಲಾಗ್ ಹಾಯಿಸ್ಬೇಕು, ಸಂತಾಪ ಸೂಚನೆ ಆಗಬೇಕು. ಎಲ್ಲಿದೆ? ಇದಕ್ಕೂ ಮುಷ್ಕರ ಇದೆನಾ? ಎಲ್ಲಿದ್ದಾರೆ ಇವರು? ಇದೇ ಥರ ನಾವು ಹೇಳ್ತಾ ಇದ್ದೀವಿ. ಆಗಲೇ ನಾವು ಇದೇ ಹೇಳ್ತಾ ಇರೋದು. ಟ್ರಸ್ಟ್ ಅವರ ವತಿಯಿಂದ ಗ್ರಾಮಸ್ಥರ ಆರೋಗ್ಯಕ್ಕೆ ಹಾನಿಕರ ಆಗ್ತಾ ಇದೆ. ಇದು ಈ ಟ್ರಸ್ಟ್ ದಬ್ಬಾಳಿಕೆಯಿಂದ. ತಾವೇನು ನೋಡ್ತಿದ್ದೀರಿ, ಇದು ಆಸ್ಪತ್ರೆಯ ಮುಂಭಾಗದಲ್ಲಿ ಏನು ಧ್ವಜಸ್ತಂಭ ಇದೆ. ಇವತ್ತು ನಮ್ಮ ಧ್ವಜ ಆರಬೇಕಿತ್ತು, ಆದರೆ ಅರ್ಧ ಮಟ್ಟದಲ್ಲಿ ಆದರೂ ಇವತ್ತು ಆರಬೇಕಿತ್ತು, ಆದರೆ ಮಾಡಿಲ್ಲ. ಅದನ್ನು ಕೂಡ ತೋರಿಸ್ತೇನೆ. ಇಲ್ಲಿ ಜನರು ಪ್ರತಿಭಟನೆ ಮಾಡ್ತಾರೆ, ಅದನ್ನು ಕೂಡ ತೋರಿಸ್ತೀನಿ.
ಖಂಡಿತ. ಯಾವ ತರ ಇರುತ್ತೆ, ಯಾವ ಬಟ್ಟೆಯಲ್ಲಿ ಬರ್ತಾ ಇದ್ದಾರೆ ನೋಡಿ. ಓಕೆ. ಹೋಗಿ ಮನೆಯಲ್ಲೇ ಮಲ್ಕೊಂಡು ಬೀಗ ಹಾಕೊಂಡು ಮಲ್ಕೊಂಡು ಹೊರಗೆ ಬರೋದು ಮುಷ್ಕರನ ಇದು? ಸೈಡ್ ಬಾರಿ ಯಾವ ರೀತಿಲಿ ಬರ್ತಾ ಇದ್ದಾರೆ ಅಂತ ಧಿಕ್ಕಾರನ್ನ ಕೂಗ್ತಾ ಇದ್ದಾರೆ. ತಾವೇನು ನೋಡ್ತಾ ಇದ್ದೀರಿ? ಏನು ಮುಷ್ಕರ ಬೋರ್ಡ್ ಹಾಕಿದ್ದಾರೆ ಇದು ತಾವು ನೋಡ್ತಿದ್ರಿ. ತಾಲೂಕು ವೈದ್ಯಾಧಿಕಾರಿ ಯತಿರಾಜ್ ಅವರು ಈ ಬಗ್ಗೆ ಸಮಜಾಯಿಷಿಕೆಯನ್ನು ಕೇಳ್ತಾ ಇದ್ದಾರೆ. ಈಗಾಗಲೇ ಬೋರ್ಡನ್ನು ತೆಗೆಸಿದ್ದಾರೆ. ತಾವೇನು ನೋಡ್ತಾ ಇದ್ದೀರಿ? ಅಧಿಕಾರಿಗಳು ಬಂದು ಬೋರ್ಡನ್ನು ತೆಗೆಸಿದ್ದಾರೆ. ವಿಚಾರ ವಿನಿಮಯ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳು ಹಾಸ್ಪಿಟಲ್ ಒಳಗಡೆ ಇದ್ದರೂ ಕೂಡ ಮುಷ್ಕರ ಮಾಡಿದ್ದಾರೆ. ಇಲ್ಲಿಯ ಸಿಬ್ಬಂದಿಗಳನ್ನು ಮಾಹಿತಿ ಪಡಿತಿದ್ದಾರೆ. ಜೊತೆಗೆ ಬೋರ್ಡ್ ಇಟ್ಟ ಉದ್ದೇಶದ ಬಗ್ಗೆ ಕೂಡ ಚರ್ಚೆ ಮಾಡ್ತಿದ್ದಾರೆ. ಆಸ್ಪತ್ರೆಯನ್ನು ಬಂದ್ ಮಾಡಿದ್ರು, ಈಗಾಗಲೇ ತೆರೆದಿದ್ದಾರೆ. ಪೊಲೀಸರು ಬಂದಿದ್ದಾರೆ, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು, ಗ್ರಾಮಸ್ಥರು ಎಲ್ಲ ಬಂದಿದ್ದಾರೆ. ಈ ರೀತಿಯ ಒಂದು ಗೊಂದಲದ ವಾತಾವರಣ ಬಾಳೆಲೆ PHCಯಲ್ಲಿ ನಡೀತಾ ಇದೆ. ಗ್ರಾಮಸ್ಥರು ಧಿಕ್ಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ಇಲ್ಲಿ ಕಾರ್ಯವೈಖರಿಯನ್ನು ಖಂಡಿತವಾಗಿ ಇದನ್ನು ಖಂಡನೆ ಮಾಡ್ತಾ ಇದ್ದಾರೆ. ಆಸ್ಪತ್ರೆದು ಕಿಟಕಿ ಬಾಗಿಲುಗಳೇ ಡ್ಯಾಮೇಜ್ ಇದೆ. ನಾವೀಗ ಮಾಧ್ಯಮದ ಜೊತೆ ತೋರ್ಸಕ್ ಹೋದ್ರೆ ಇಡೀ ಡ್ಯಾಮೇಜ್ ಇದೆ. ಎಲ್ಲಿ ಗಾಜು ಹೊಡೆದಿದೆ ಅಂತ ಒಂದ್ಸಲ ತೋರಿಸ್ಬಿಟ್ಟಿದ್ರೆ ಚೆನ್ನಾಗಿದೆ ನಮ್ಗೆ. ಎಲ್ಲಿ ಗಾಜು ಹೊಡೆದಿದೆ? ಗ್ರಾಮ ಪಂಚಾಯತಿಗಳ ಇವರಿಗೆ ಸೇವೆ ಮಾಡಬೇಕು. ಎಲ್ಲಿ ಗಾಜು ಹೊಡೆದಿದೆ? ಎಲ್ಲಿದೆ ಬಾಗಿಲು ಹೊಡೆದಿದೆ? ಎಲ್ಲಿದೆ? ಇವರೆಲ್ಲ ಬೇಜವಾಬ್ದಾರಿ ಸ್ಟಾಫ್ಗಳು. ಇವರೆಲ್ಲ ಸಾರ್ವಜನಿಕರ ಕೆಲಸ ಮಾಡೋದಿಲ್ಲ ಇವರು. ಮಾಧ್ಯಮದ ಪತ್ರಿಕೆಯಲ್ಲಿ ಇವತ್ತು ಹೊರ ಬಂದಿದೆ ಏನಂತಂದ್ರೆ ಗಾಜು ಎಲ್ಲ ಒಡೆದೋಗಿದೆ ಅಂತೇಳಿ. ದಯವಿಟ್ಟು ಈಗ ಮಾಧ್ಯಮದವರು ಇದ್ದೀರಾ, ಮಾಧ್ಯಮದವ್ರನ್ನ ಹೊರಗಡೆ ಹಾಕಿ ಅಷ್ಟೇ. ನಮ್ಗೆ ಗ್ಲಾಸ್ ಹೊಡೆದಿದ್ಯಾ, ಅಧಿಕಾರಿ ವರ್ಗದಲ್ಲಿ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಇದು ಪ್ರಶ್ನೆ. ಅನಾಹುತವಾಗಿ 9 ಸೆಕ್ಷನ್ ಆಗಿ ಸಾರ್ವಜನಿಕ ಕೇಸ್ PH ಅವರು ಹೇಳಿದ್ದಾರೆ 6 ಗಂಟೆ ಅವ್ರು ಅಲ್ಲೇನೋ ಹೇಳ್ತಾ ಇದ್ದಾರೆ ಸರ್, ಅಲ್ಲೇನೋ ಹೇಳ್ತಾ ಇದ್ದಾರೆ ಅವರು. ಏನಮ್ಮ ಏನು ಇಲ್ಲಿ ಹೇಳಿ? ಯಾರು ನೀವೇ ಹೊಡೆದಿರ್ಬೋದು ಯಾವಾಗಲೂ. ಸುಮ್ಮನೆ ಯಾಕೆ ಆಗಿಲ್ಲ. ಇಲ್ಲಿರತಕ್ಕಂಥ ಏನು ಸ್ಟಾಫ್ಗಳಿದ್ದೀರಿ ಆಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಹೋಗಿ ನೀವು ಬೇರೆ ಜಾಗದಲ್ಲಿ ಕೆಲಸ ಮಾಡಿ. ಬೇರೆ ಜಾಗ ಸುಮ್ಮನೆ ಊರಿನ ಜನರನ್ನ ಅಲ್ಲ, ಊರಿನ ಜನರನ್ನ ಸುಮ್ಮನೆ ತೊಂದರೆ ಮಾಡೋದು ಬೇಡ. ನಿಮ್ಮ ಲಾಭಕ್ಕಾಗಿ ಊರನ್ನ ಹೊಡೆಯೋದು ಬೇಡ. ಊರಿಗೆ ಗ್ರಾಮಸ್ಥರಿಗೆ ತೊಂದರೆ ಕೊಡೋದು ಬೇಡ. ಸುಮ್ಮನೆ ಇದ್ರು ಒಂದೇ ಇಲ್ಲದೋದ್ರು ಒಂದೇ, ಇಲ್ಲಿ ಆಗೋದಿಲ್ಲ. ಇಲ್ಲಿ ಬಂದ್ರು ಮುಂದೆ ಹೇಳೋದು ಇವತ್ತು ಮಾಧ್ಯಮದಲ್ಲಿ ಈಗ ತಮ್ಮೆಲ್ಲರಿಗೂ ಏನು ವಿಚಾರದಲ್ಲಿ ಇಲ್ಲಿ ಪ್ರತಿಭಟನೆ ನಡೀತಾ ಇದೆ, ಜನರ ಗ್ರಾಮಸ್ಥರ ವಿರೋಧ ಏನಿದೆ ಅಂತ ಗೊತ್ತಿದೆ. ಆಸ್ಪತ್ರೆಯಿಂದ ನಡೆಸ್ತಿರೋ ಚಾರಿಟಬಲ್ ಟ್ರಸ್ಟಿಂದ ಇಲ್ಲಿ ರೋಗಿಗಳಿಗೆ ಉತ್ತಮ ಸೇವೆ ಸಿಗ್ತಾ ಇಲ್ಲ. ಅದರಿಂದ ಇದನ್ನು ಕೂಡಲೇ ಸರ್ಕಾರ ವಶಕ್ಕೆ ಪಡ್ಕೊಳ್ಬೇಕು. ಸರ್ಕಾರ ವಶಕ್ಕೆ ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾವು ಅಹೋರಾತ್ರಿ ಧರಣಿನ ಇಲ್ಲೇ ಕೂರಬೇಕಾಗ್ತದೆ. ಅದು ಎಷ್ಟು ದಿನ ಆಗ್ತದೆ? ಸಾರ್ವಜನಿಕ ಸೇವೆಗೆ ಮತ್ತೆ ಒದಗಿಸುವವರೆಗೂ ನಾವು ಇಲ್ಲಿ ನಿರಂತರವಾಗಿ ಹೋರಾಟ ಮಾಡಬೇಕಾಗತ್ತೆ ಅಂತ ನಾನು ಹೇಳ್ತೇನೆ. ಕಂಪ್ಲೀಟ್ ವರ್ಗಾವಣೆ ಆಗಬೇಕು. ಮಾಧ್ಯಮದ ಮುಖಾಂತರ ನಾವು THO ಗೆ ಒಂದು ನಮ್ಮ ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ. ಸೊ ಅದನ್ನ ಎಲ್ಲರಿಗೂ ಸಾರ್ವಜನಿಕರಿಗೆ ಓದಿ ನಂತರ ನಿಮಗೆ ಕೊಡ್ತೀವಿ. ಬನ್ನಿ ಹೊರಗಡೆ. ಸದಾ ಸೇವೆಯನ್ನೇ ದೇವರು ಅಂತೇಳಿ ನಂಬಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ
ಆ ತಾಲೂಕು ವೈದ್ಯಾಧಿಕಾರಿ ಯತಿರಾಜ್ ಇದ್ದಾರೆ. ಬಾಳೆಲೆ ಸಮಸ್ಯೆ ಅತ್ಯಂತ ಗಂಭೀರ ಸ್ವರೂಪ ತಗೊಳ್ತಿದೆ. ಅದನ್ನು ತಿಳಿ ಮಾಡಲಿಕ್ಕೆ ಅವರು ಈ ಒಂದು ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಬನ್ನಿ ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಸ್ತಾರೆ ಅನ್ನೋದು ಯತಿರಾಜ್ ಅವರನ್ನೇ ನಾವು ಕೇಳೋಣ. ಸರ್, ಘಟನೆ ಈಗ ಎಲ್ಲ ಇದಾಗಿದೆ, ಯಾವ ರೀತಿಯಲ್ಲಿ ತಿಳಿ ವಾತಾವರಣ? ಸೊ ಮೊದಲನೇದಾಗಿ ಈ ಬಾಳೆಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಲವಾರು ವರ್ಷಗಳ ಮುಂಚೆ ನಾನು ಸಹ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಸೊ ನನಗೆ ಏನು ಒಂದು ಉತ್ತಮವಾದ ಇವತ್ತು ಒಳ್ಳೆಯ ಡಾಕ್ಟರ್ ಅಂತಲೇ ಹೆಸರು ಬಂದಿದ್ದರೆ ಅದು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದನೇ. ಸೊ ಹಾಗಾಗಿ ನನಗೆ ಈ ಒಂದು ಘಟನೆ ಇಂಥ PHCನಲ್ಲಿ ನಾನು ಕರ್ತವ್ಯ ನಿರ್ವಹಿಸಿದ PHCನಲ್ಲಿ ಆಗಿರ್ತಕ್ಕಂಥ ನನಗೂ ಸಹ ತುಂಬ ನೋವುಂಟು ಮಾಡಿದೆ. ಸೊ ಇವತ್ತು ನೀವೆಲ್ಲ ನೋಡಿದ್ದೀರಾ, ಸಾರ್ವಜನಿಕರೆಲ್ಲ ಬಂದುಬಿಟ್ಟು ಒಂದು ಮನವಿ ಪತ್ರವನ್ನು ಸಹ ನೀಡಿದ್ದಾರೆ. ಏನಿಲ್ಲಿ ನಡೆದಿತ್ತು ಅದನ್ನು ಯಾವ ರೀತಿಯಾಗಿ ಉತ್ತಮವಾದ ನಾನು ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ತಕ್ಷಣವೇ ನಾನು DHS ಅವರ ಗಮನಕ್ಕೆ ತರ್ತೇನೆ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಕರ್ತವ್ಯದ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಯಾವುದೇ ಒಂದು ಬೇಜಾರನ್ನು ಮಾಡಿಕೊಳ್ಳದೆ, ನಮಗೆ ಯಾವುದೇ ರೀತಿಯಾದ ರಕ್ಷಣೆ ಇಲ್ಲ ಅಂತ ಒಂದು ಆ ಥರ ಹೆದರ್ಕೊಳ್ಳದೆ, ಆರೋಪ ಇಲ್ಲದೆ, ಸೊ ಅವರೆಲ್ಲರೂ ಸಹ ಮತ್ತೆ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನು ನೀಡಲಿಕ್ಕೆ ನಾನು ಅವ್ರ ಜೊತೆಗಿದ್ದೇನೆ. ಮತ್ತು ಸಾರ್ವಜನಿಕ ಸಹ ಮತ್ತೊಮ್ಮೆ ಈ ಹಿಂದೆ ಏನು ಬಾಳೆಲೆ ಪ್ರಾಥಮಿಕ ಕೇಂದ್ರ ಉತ್ತಮ ಸೇವೆಯನ್ನು ನೀಡ್ತಿತ್ತು, ಆ ರೀತಿಯಲ್ಲಿ ಮತ್ತೆ ಈ ಪ್ರಾಥಮಿಕ ಕೇಂದ್ರ ಅದೇ ರೀತಿಯಲ್ಲಿ ಹೆಸರನ್ನು ತಗೊಳ್ಳಿಕ್ಕೆ ಸಹ ಏನು ಅಗತ್ಯವಾದ ಒಂದು ನನ್ನ ಕಡೆಯಿಂದ ಆಗಬೇಕಂದ್ರೆ ಎಲ್ಲ ಕೆಲಸಗಳನ್ನು ನಾನು ನಮ್ಮ ಮೇಲಧಿಕಾರಿಗಳ ಒಂದು ಸಹಯೋಗದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ಈಗ ಹಾಸ್ಪಿಟ್ಲ್ ಮುಂಜಾನೆ ಮುಚ್ಚಿತ್ತು, ಈಗ ತಾವು ಬಂದ ನಂತರ ತೆರೆದಿದ್ರು, ಈಗ ಮುಂದುವರಿತು ಸರ್ ಚಿಕಿತ್ಸೆ? ಸೊ ಯಾವುದೇ ಒಂದಿದು ಸರ್ಕಾರಿ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥವ್ರು ಆ ರೀತಿಯಾಗಿ ಮಾಡ್ತಕ್ಕಂಥ ತಪ್ಪಾಗುತ್ತೆ. ಸೊ ಅದನ್ನು ನಿನ್ನೆ ಸಹ DHS ಅವರು ಇಲ್ಲಿ ಬಂದಾಗ ಅದನ್ನು ಹೇಳಿದ್ದೀವಿ ಅಂತ ಥರ ಮಾಡಬಾರ್ದು ಅಂತ ಹೇಳಿದ್ರೆ ಅದು ಸಹ ಇವತ್ತು ಆ ರೀತಿ ಮಾಡಿದ್ದಾರೆ. ಅದಕ್ಕೆ ಅದನ್ನು ಅವರಿಗೆ ಯಾವ ರೀತಿ ಮನದಟ್ಟು ಮಾಡಬೇಕು ಮಾಡಿಕೊಟ್ಬಿಟ್ಟು ಇನ್ನು ಮತ್ತೆ ಆ ರೀತಿ ಆಗದ ರೀತಿಯಲ್ಲಿ ಸಾರ್ವಜನಿಕ ಅಟ್ಲೀಸ್ಟ್ ಕನಿಷ್ಠ ಆರೋಗ್ಯ ಸೇವೆ ನೀಡೋ ನಿಟ್ಟಿನಲ್ಲಿ ಅವರೆಲ್ಲರೂ ಕರ್ತವ್ಯ ಪ್ರವೃತ್ತರಾಗಿ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ನಾನು ಆಪಟ್ಟಿರ ಲೀನಾ, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ತಂಜಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.